ಆಫೀಸಿನಿಂದ ಬೆಂಗಳೂರಿನಲ್ಲಿ ನಡೆಯೋ 1 ವಾರದ ಟ್ರೈನಿಂಗ್ಗೆ ನನ್ನ ಹೆಸರು ಕೂಡ ನಾಮಿನೇಟ್ ಆಗಿತ್ತು. ಟ್ರೈನಿಂಗ್ ಕ್ಯಾಂಪಸ್ನಲ್ಲೇ ಇದ್ದರೂ ಕೂಡ ಎಲ್ಲಿ ಇರಬೇಕು ಅನ್ನೋ ಆಪ್ಷನ್ ನಮಗೆ ಬಿಟ್ಬಿಟ್ಟಿದ್ರು. ನಮಗೆ ಬೆಂಗಳೂರಿಗೆ ಹೋಗೋಕ್ಕೆ ಸಿಕ್ಕಿದ ಅವಕಾಶ ನೋಡಿ ಎಲ್ಲಿಲ್ಲದ ಖುಷಿ. ಯಾಕಂದರೆ ಬಹಳ ದಿನಗಳ ನಂತರ ನಳಿನಿನ ಮೀಟ್ ಮಾಡೋಕ್ಕೆ ಒಳ್ಳೆ ಚಾನ್ಸ್ ಸಿಕ್ಕಿತ್ತು. ನಳಿನಿ ಅಂದರೆ ನನ್ನ ನಾದಿನಿ. ಈ ಮಧ್ಯೆ ನಳಿನಿ ಜೊತೆ ಫೋನ್ನಲ್ಲೇ ಆಗಾಗ ಮಾತಾಡ್ತಾ ಇದ್ರು. ಮುಖತಃ ಭೇಟಿಯಾಗಿ ತುಂಬ ದಿನಗಳಾಗಿತ್ತು. ಮೊದಲು ನಮ್ಮ ಸಡಕನಾದರೂ ಸಂಬಂಧಿಕರು ಮನೇಲಿ ಇರೋಣ ಅಂದ್ಕೊಂಡೆ. ಆದರೆ ಅಲ್ಲಿ ನಮಗೆ ಬೇಕಾದ ಏಕಾಂತ ನಿರಾಳವಾಗಿ ಮಾತಾಡೋಕ್ಕೆ ಟೈಮ್ ಸಿಗಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ಹತ್ತಿರದಲ್ಲೇ ಇದ್ದ ಒಂದು 4 ಸ್ಟಾರ್ ಹೋಟೆಲ್ನಲ್ಲಿ ರೂಮ್ ಕೂಡ ಬುಕ್ ಮಾಡಿಕೊಂಡೆ. ಬೆಂಗಳೂರಿಗೆ ಬರೋ ವಿಷಯ ನಳಿನಿಗೆ ತಿಳಿಸಿದ್ದೆ. ಅವಳಿಗಂತೂ ಖುಷಿಯೋ ಖುಷಿ. ಅದರಲ್ಲೂ 1 ವಾರ ಇರ್ತೀನಿ ಅಂತ ಕೇಳಿಬಿಟ್ಟಂತೂ ಓ ಬಾವ, ನೀನು ಬರೋ ನ್ಯೂಸ್ ಕೇಳಿ ನನಗೆ ಎಷ್ಟು ಖುಷಿ ಆಗೋಯ್ತು ಅಂದರೆ ನನಗಂತೂ ಲಾಟ್ರಿನೇ ಹೊಡೆದಂಗಾಯಿತು ಅಂತ ಹೇಳ್ತಿದ್ಲು. ನಾನು ನಗುತ್ತಾ, ಯಾಕೆ ಅಷ್ಟೊಂದು ಖುಷಿ? ಹೇಗೋ ನಿನಗೆ ನಿನ್ನ ಫ್ರೆಂಡ್ ಶ್ರೀನಾಥ್ ಇದ್ದಾನಲ್ವಾ ಅಂತ ಸ್ವಲ್ಪ ಕಾಲೆಳೆತಿದ್ದೆ. ಅದಕ್ಕೆ ನಳಿನಿ, ಅಯ್ಯೋ ಅವನು ಇದ್ದಾನೆ ಸರಿ, ಆದರೆ ನೀನೇ ಬೇರೆ ಅವನೇ ಬೇರೆ. ನಿನ್ನ ಹತ್ರ ಸಿಗೋ ಆ ಫ್ರೀಡಮ್ ಅವನ ಹತ್ರ ಸಿಗುತ್ತಾ ಅಂದ್ಲು. ಅಂದರೆ ಅಂತ ನಾನು ಇನ್ನೂ ವಿವರವಾಗಿ ಕೇಳಿದೆ. ಅದು ಬಾವ, ಅಷ್ಟು ಗೊತ್ತಾಗಲ್ವಾ? ನಿನ್ನ ನೋಡೋಕ್ಕೆ ಹೋಗ್ತೀನಿ ಅಂದರೆ ಮನೆಯಲ್ಲಿ ಯಾರಿಗೂ ಅನುಮಾನ ಬರಲ್ಲ. ಬೇರೆ ಏನೋ ನೆಪ ಹೇಳಬೇಕಾದ್ರೂ 1000 ಸಲ ಯೋಚನೆ ಮಾಡಬೇಕು, ತಿಳಿತಾ ಅಂತ ಕ್ಲಿಯರ್ ಮಾಡಿದ್ಲು. ಹೋ ಹಾಗಾ, ಸರಿ ಬಿಡು ಅಂದೆ. ನಳಿನಿ ಮಾತನ್ನು ಮುಂದುವರಿಸುತ್ತಾ, ಬಾವ ನನಗೋಸ್ಕರ ಹೈದರಾಬಾದ್ನಿಂದ ಏನೇನು ತರ್ತಾ ಇದೆಯಾ ಅಂತ ಖುಷಿಯಿಂದ ಕೇಳಿದ್ಲು. ನಾನೇನು ತರಲಿ, ನನ್ನನ್ನೇ ನಿನ್ನ ಹತ್ರ ತರ್ತಿದ್ದೀನಿ ಅಷ್ಟೇ ಅಂತ ಅಂದೆ. ಅವಳು ನಗುತ್ತಾ, ಸರಿ ಬಿಡು, ನಿನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ಬೇಗ ಬಾ ಬಾವ ಅಂತ ಅಂದ್ಲು. ನಂತರ ಪ್ರೀತಿ ಹತ್ತಿರ ವಿಚಾರಿಸಿದಾಗ ನಳಿನಿಗೆ ಬೆಂಗಳೂರಿನಲ್ಲಿ ಸಿಗದ ಕೆಲವೊಂದಷ್ಟು ಲೇಟೆಸ್ಟ್ ಡಿಸೈನ್ಸ್ ಉಡುಪುಗಳು ಇಷ್ಟ ಆಗಿದ್ವು ಅಂತ ಗೊತ್ತಾಯಿತು. ಹಾಗಾಗಿ ನನಗೂ ಅವಳ ಚಾಯ್ಸ್ ಅರ್ಥ ಆಗೋಯ್ತು. ಪ್ಲ್ಯಾನ್ ಮಾಡಿದಂತೆಯೇ ಬೆಂಗಳೂರು ತಲುಪಿದ್ದೆ. ನಳಿನಿ ಗಂಡನಿಗೆ ಫೋನ್ ಮಾಡಿ, ಪ್ರೀತಿ ನಿಮಗೋಸ್ಕರ ಕೆಲವೊಂದಷ್ಟು ಗಿಫ್ಟ್ ಕೊಟ್ಟು ಕಳಿಸಿದ್ದಾಳೆ, ನಳಿನಿ ಬಂದಾಗ ತಲುಪಿಸ್ತೀನಿ ಅಂತ ಅಂದೆ. ಮಾರನೇ ದಿನ ಅವರು ಕರೆ ಮಾಡಿ, ಆಫೀಸ್ ಕೆಲಸ ಲೇಟ್ ಆಗೋದ್ರಿಂದ ನಳಿನಿಯೇ ಸಂಜೆ 6 ಗಂಟೆಗೆ ಹೋಟೆಲ್ಗೆ ಬಂದು ತಗೊಳ್ತಾಳೆ ಅಂತಲೂ ಹೇಳಿದ್ರು. ಸಂಜೆ ನಳಿನಿ ತುಂಬ ಚೆನ್ನಾಗಿ ಸೀರೆ ಉಟ್ಕೊಂಡು ಕ್ಯೂಟಾಗಿ ರೆಡಿಯಾಗಿ ಬಂದಿದ್ಲು. ಹೋಟೆಲ್ ಲಾಬಿಯಲ್ಲಿದ್ದವರು ಒಮ್ಮೆ ಅವಳನ್ನೇ ನೋಡ್ತಾ ಇದ್ರು. ನಾವು ಮೊದಲೇ ರಿಸೆಪ್ಷನಲ್ಲಿ ನನ್ನ ಸಂಬಂಧಿಕರು ಬರ್ತಾರೆ ಅಂತ ಹೇಳಿದ್ರಿಂದ ನಳಿನಿ ಕೂಡ ನನ್ನನ್ನು ಬಾವ ಅಂತ ಆತ್ಮೀಯವಾಗಿ ಕರೆದಿದ್ದರಿಂದ ಯಾರಿಗೂ ಕೂಡ ಯಾವುದೇ ರೀತಿಯ ಡೌಟ್ ಅನ್ನೋದು ಬರಲಿಲ್ಲ. ರೂಮ್ಗೆ ಹೋಗಿ ಬಾಗಿಲು ಲಾಕ್ ಮಾಡಿದ್ವಿ. ಏನು ನಳಿನಿ, ಇಷ್ಟೊಂದು ಗ್ರ್ಯಾಂಡಾಗಿ ರೆಡಿಯಾಗಿಬಿಟ್ಟು ಬಂದುಬಿಟ್ಟಿದ್ಯಾ? ಎಲ್ಲರೂ ನಿನ್ನನ್ನೇ ನೋಡ್ತಾ ಇದ್ದಾರೆ ಅಂತ ಅಂದೆ. ಅವಳು ಸೋಫಾ ಮೇಲೆ ಕುಳಿತುಕೊಂಡು, ಬಾವ ನಿನಗೆ ಗೊತ್ತಲ್ವಾ, ನನಗೆ ಸ್ವಲ್ಪ ಡಿಫ್ರೆಂಟಾಗಿ ಸ್ಟೈಲಿಶ್ ಆಗಿ ಸೀರೆ ಉಡೋದು ಅಂದರೆ ತುಂಬ ಇಷ್ಟ ಅಂದ್ಲು. ಹೌದೌದು, ಎಲ್ಲರ ಅಟೆನ್ಷನ್ ನಿನ್ನ ಮೇಲೆ ಇರಬೇಕಲ್ವಾ ಅಂತ ನಗುತ್ತಾ ಅಂದೆ. ಸ್ವಲ್ಪ ಹೊತ್ತು ಹರಟೆ ಹೊಡೆದ ಮೇಲೆ ಅಂದ ಹಾಗೆ, ನಿನ್ನ ಫ್ರೆಂಡ್ ಶ್ರೀನಾಥ್ ಹೇಗಿದ್ದಾನೆ ಅಂತ ಕೇಳಿದೆ. ನಳಿನಿ, ತುಂಬ ಚೆನ್ನಾಗಿದ್ದಾನೆ. ಅಂದರೆ 2-3 ವಾರದಿಂದ ಮಾತೇ ಆಗಿಲ್ಲ. ಮೇ ಬಿ ಬೆಂಗಳೂರಿನಲ್ಲೂ ಇಲ್ಲ ಅಂತ ಅನಿಸುತ್ತೆ, ಎಲ್ಲೋ ಹೊರಗಡೆ ಹೋಗಿದ್ದಾನೆ ಅಂತ ಅಂದ್ಲು. ಅಂದ ಹಾಗೆ ನಳಿನಿ, ಆ ಶ್ರೀನಾಥನಲ್ಲಿ ಅಂತಹದ್ದೇನು ಸ್ಪೆಷಾಲಿಟಿ ಕಂಡೆ? ಅವನು ಯಾಕೆ ನಿನಗೆ ಅಷ್ಟೊಂದು ಇಷ್ಟ ಅಂತ ಕೆದಕಿದ್ದೆ. ನಳಿನಿ ಮುಕ್ತವಾಗಿ, ಅವನು ಹೆಣ್ಣಿನ ಮನಸ್ಸನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ ಬಾವ. ಹೇಗೆ ಕೇರ್ ಮಾಡಬೇಕು, ಹೇಗೆ ಖುಷಿ ನೀಡಬೇಕು, ಹೇಗೆ ಸೋಲ್ಬೇಕು ಅಂತ ಅವನಿಗೆ ತುಂಬ ಚೆನ್ನಾಗಿ ಗೊತ್ತು. ತುಂಬ ತಾಳ್ಮೆಯಿಂದ ಇರ್ತಾನೆ ಅಂತ ಅಂದ್ಲು. ಅವಳು ಯಾವುದೇ ಮುಜುಗರವಿಲ್ಲದೆ ಮನಸ್ಸಿನ ಮಾತು ಹೇಳಿದ್ದು ನನಗೂ ಕೂಡ ಖುಷಿ ಕೊಡ್ತು. ಹೌದಾ, ಹಾಗಾದರೆ ನನ್ನ ಜೊತೆ ಇರೋಕ್ಕೆ ನಿನಗೆ ಇಷ್ಟ ಇಲ್ವಾ ಅಂದೆ. ಅಯ್ಯೋ ಹಾಗಲ್ಲ ಬಾವ, ನಿನಗೆ ನಿನ್ನದೇ ಆದ ಸ್ಪೆಷಲ್ ಶೈಲಿ ಇದೆ ಅನ್ನುತ್ತಾ ಅವಳು ಎದ್ದು ಬಂದು ನನ್ನ ಪಕ್ಕ ಕುಳಿತು ಅಪ್ಪಿಕೊಂಡ್ಳು. ನಾನು ಅವಳನ್ನು ಪ್ರೀತಿಯಿಂದ ಆಲಿಂಗಿಸಿ ಕೆನ್ನೆಗೆ ಒಂದು ಹೂ ಮುತ್ತಿಟ್ಟಿದ್ದೆ. ನಮ್ಮಿಬ್ಬರ ನಡುವೆ ಪ್ರೀತಿಯ ಕಾವು ಹೇರೋಕ್ಕೆ ಶುರು ಮಾಡಿಕೊಂಡಿತ್ತು. ನಳಿನಿ ನನ್ನ ಗಟ್ಟಿಯಾಗಿ ಹಪ್ಪಿ ಹೂ ಮುತ್ತನ್ನು ಇಟ್ಟಿದ್ಲು. ನಾನು ಅವಳ ಸೀರೆಯ ಸೆರಗನ್ನು ಮೆಲ್ಲನೆ ಸಡಿಲಿಸಿದೆ. ನಾವಿಬ್ಬರು ಬೆಡ್ ಮೇಲೆ ವಾಲಿ ಪ್ರೀತಿಯ ಸಾಗರದಲ್ಲಿ ತೇಲತೊಡಗಿದ್ವಿ. ನನ್ನ ಕೈಗಳು ಅವಳ ಒಂದು ಅದ್ಭುತವನ್ನು ಸ್ಪರ್ಶಿಸಿದರೆ ಅವಳು ಕಣ್ಣು ಮುಚ್ಚಿ ಮಧುರವಾದ ಅನುಭವವನ್ನು ಎಂಜಾಯ್ ಮಾಡ್ತಾ ಇದ್ಲು. ಅವಳ ಸೌಂದರ್ಯವನ್ನು ನೋಡ್ತಾ ಇದ್ದರೆ ನನಗೆ ಅವಳ ಹೊಟ್ಟೆಯ ಕೆಳಭಾಗದಲ್ಲಿರೋ ಒಂದು ಸುಂದರವಾದ ಕೆಂಪು ಗುಲಾಬಿ ಹೂವಿನ ಟ್ಯಾಟೋ ಕಾಣಿಸ್ತು. ಅದನ್ನು ನೋಡಿ ನನಗೆ ತುಂಬಾ ಅಚ್ಚರಿ ಆಗೋಯಿತು. ಅಯ್ಯೋ ಇದೇನಿದು, ವಾರೆ ವಾವ್, ಎಷ್ಟು ಕ್ಯೂಟಾಗಿರೋ ಟ್ಯಾಟೋ ಹಾಕ್ಸ್ಕೊಂಡಿದೀಯಾ ಅಂತ ಅದರ ಮೇಲೆ ಬೆರಳುಗಳನ್ನು ಆಡಿಸ್ತಾ ಏನಿದು ಅಂತ ಕೇಳಿದೆ. ಅವಳು ನಗುತ್ತಾ, ನೋಡಿದ್ಯಾ ಬಾವ, ನಿನಗೆ ಸರ್ಪ್ರೈಸ್ ಆಯಿತೋ ಇಲ್ವೋ ಅಂತ ಹೇಳು ಅಂದ್ಲು. ಸಖತ್ತಾಗಿದೆ ನಳಿನಿ, ಇದನ್ನು ಯಾವಾಗ ಹಾಕಿಸ್ಕೊಂಡೆ ಅಂತ ಕ್ಯೂರಿಯಾಸಿಟಿಯಿಂದನೇ ಕೇಳಿದೆ. ಅವಳು ಕಿಲಾಡಿಯಂತೆ ನಗುತ್ತಾ, ಇದು ಶ್ರೀನಾಥ್ ನನಗೆ ಕೊಟ್ಟಂತಹ ಒಂದು ಬೆಸ್ಟ್ ಬರ್ತ್ಡೇ ಗಿಫ್ಟ್ ಬಾವ ಅಂತ ಅಂದ್ಲು.
ಹೌದಾ ನಿಜ ಹೇಳು ಅಂದೆ. ಅವಳು ಆ ಸನ್ನಿವೇಶನ ವಿವರಿಸೋಕೆ ಶುರು ಮಾಡಿದ್ಲು. ನಿಜವಾಗಿಯೂ ಒಂದು ಕ್ಷಣ ನನಗೆ ಆಶ್ಚರ್ಯವೋ ಆಶ್ಚರ್ಯ. ಲಾಸ್ಟ್ ಮಂತು ನನ್ನ ಬರ್ತ್ಡೇ ಇತ್ತು. ನನ್ನ ಮನೆಯವರು ಕೆಲಸದ ಮೇಲೆ ಮೈಸೂರಿಗೆ ಅಂತ ಹೇಳಿಬಿಟ್ಟು ಹೊರಟೋಗಿದ್ರು. ನನಗೆ ಮೂಡ್ ಆಫ್ ಆಗಿತ್ತು. ಆದರೆ ಶ್ರೀನಾಥ್ ಕಾಲ್ ಮಾಡಿ ವಿಶ್ ಮಾಡಿ ಸಂಜೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ ಅಂದ. ನಾನು ರೆಡಿಯಾಗಿ ನಿಂತೆ. ಅವನು ಕಾರ್ನಲ್ಲಿ ಕರೆದುಕೊಂಡು ಹೋಗಿ ಮೊದಲು ರೆಡ್ ರೋಸ್ ಬೊಕ್ಕೆಯನ್ನು ಕೊಟ್ಟ. ಆಮೇಲೆ ಹಲಸನೂರಿನಲ್ಲಿದ್ದ ಒಂದು ಐಫೈ ಟ್ಯಾಟೂ ಆ್ಯಂಡ್ ಸ್ಪಾ ಸ್ಟುಡಿಯೋ ಕರೆದೊಯ್ದ. ಅಲ್ಲಿ ನನಗೆ ಒಂದು ಟ್ಯಾಟೂ ಹಾಕಿಸ್ಕೊಂಡಾಗ ನನಗೂ ಕೂಡ ತುಂಬ ಅಂದರೆ ತುಂಬ ಖುಷಿಯಾಗೋಯಿತು. ಅಂದರೆ ಎಲ್ಲಿ ಹಾಕಿಸ್ಕೊಳ್ಳೋದು ಅಂತ ಯೋಚನೆ ಕೂಡ ಬಂತು. ಯಾಕಂದರೆ ಕೈ ಮೇಲೋ ಬೆನ್ನ ಮೇಲೋ ಹಾಕ್ಸಿದ್ರೆ ಮನೆಯಲ್ಲಿ ಎಲ್ಲರಿಗೂ ಕಾಣಿಸ್ಬಿಡುತ್ತೆ. ಆಗ ಶ್ರೀನಾಥ್ ಕೂಡ ತಮಾಷೆಯಾಗಿ ಯಾರು ಕಾಣದ ಜಾಗದ ಹಾಗೆ ಹೊಟ್ಟೆ ಕೆಳಭಾಗದಲ್ಲಿ ಹಾಕಿಸ್ಕೊ ಅಂತ ಹೇಳಿಬಿಟ್ಟ. ಸೊ ನನಗೂ ಅದು ಸರಿ ಅಂತಲೇ ಅನ್ನಿಸ್ತು. ಅಲ್ಲಿ ಹಾಕ್ಸಿದ್ರೆ ಯಾರೂ ಕೂಡ ಡೌಟ್ ಪಡಲ್ಲ. ಆ್ಯಕ್ಚುಲಿ ಯಾರೂ ಕೂಡ ನೋಡೋಕ್ಕೂ ಬರಲ್ಲ. ನಾವು ಒಳಗಡೆ ಹೋದಾಗ ಆರ್ಟಿಸ್ಟ್ ಕಂಪ್ಯೂಟರ್ನಲ್ಲಿ ಡಿಸೈನ್ ಎಲ್ಲ ತೋರಿಸ್ತಾ ಇದ್ದ. ಕೊನೆಗೆ ಈ ಗುಲಾಬಿ ಹೂವಿನ ಡಿಸೈನನ್ನು ಸೆಲೆಕ್ಟ್ ಮಾಡಿದ್ವಿ. ಟ್ಯಾಟೂ ಹಾಕುವಾಗ ಸ್ವಲ್ಪ ಶೈ ಅಂತ ಅನ್ನಿಸಿದ್ದು ನಿಜ. ಆದರೆ ಆರ್ಟಿಸ್ಟ್ ತುಂಬ ಪ್ರೊಫೆಷ್ನಲ್ ಆಗಿದ್ದ. ಮೇಡಮ್, ಎಷ್ಟೋ ಮೂವಿ ನಟಿಯರು ಎಂತೆಂತಹ ಕಲಾವಿದರು ವಿಭಿನ್ನ ಜಾಗಗಳಲ್ಲಿ ಟ್ಯಾಟೂ ಹಾಕಿಸ್ಕೊಳ್ತಾರೆ. ನೀವು ಹೆಸಿಟೇಟ್ ಮಾಡ್ಕೊಬೇಡಿ, ಇದೆಲ್ಲ ನಾರ್ಮಲ್ ಅಂತ ಕಂಫರ್ಟೇಬಲನ್ನು ಮಾಡೋಕ್ಕೆ ಶುರು ಮಾಡಿದ. ಟ್ಯಾಟೂ ಹಾಕ್ತಿದ್ದಾಗ ಆರ್ಟಿಸ್ಟ್ ಸಿನಿಮಾ ಸೆಲೆಬ್ರಿಟಿಗಳ ಟ್ಯಾಟೂ ಕಥೆಗಳನ್ನು ಹೇಳ್ತಾ ಇದ್ದ. ತಮಿಳು, ತೆಲುಗು, ಮಲಯಾಳಂ ನಟಿಯರಿಗೆ ಏನೆಲ್ಲ ಡಿಸೈನ್ ಹೆಸರುಗಳನ್ನು ಬರೆಸ್ಕೊಳ್ತಾರೆ ಅಂತ ಸ್ವಾರಸ್ಯವಾಗಿ ಹೇಳ್ದ. ಅದನ್ನು ಕೇಳ್ತಾ ನನಗಿದ್ದ ಮುಜುಗರವೆಲ್ಲ ಒಂದು ಕ್ಷಣ ಹೊರಟೇ ಹೋಯಿತು ಅಂತ ನಳಿನಿ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತಿದ್ಲು. ಅವಳು ಹೇಳ್ತಿದ್ದಂತಹ ಕಥೆಗಳನ್ನು ಕೇಳ್ತಾ ನಾನು ಅವಳ ಸೌಂದರ್ಯವನ್ನು ಆಸ್ವಾದಿಸ್ತಾ ಪ್ರೀತಿಯಿಂದ ಮೈದಾಡುವಿದೆ. ನಳಿನಿಯೂ ನನ್ನ ಬಾಹುಬಂಧನದಲ್ಲಿ ಕರಗುತ್ತಾ ಆ ಮಧುರ ರಾತ್ರಿಯ ಏಕಾಂತವನ್ನು ಸಂಪೂರ್ಣವಾಗಿ ಎಂಜಾಯ್ ಮಾಡಿದ್ಲು. ನಳಿನಿ ನನ್ನ ಎದೆಯ ಮೇಲೆ ತಲೆ ಇಟ್ಟು ಕಣ್ಮುಚ್ಚಿ ಮಲಗಿದ್ಲು. ರೂಮ್ನಲ್ಲಿ AC ಸಪ್ಪಳ ಬಿಟ್ಟರೆ ಬೇರೆ ಏನೂ ಕೇಳಿಸ್ತಾ ಇರಲಿಲ್ಲ. ಅವಳ ಶ್ವಾಸದ ಕಾವು ನನಗೆ ನೇರವಾಗಿ ತಾಕ್ತಾ ಇತ್ತು. ಸ್ವಲ್ಪ ಹೊತ್ತಿನ ನಂತರ ಅವಳು ಮೆಲ್ಲನೆ ತಲೆ ಎತ್ತಿ ನನ್ನನ್ನೇ ನೋಡುತ್ತಾ, ಬಾವಾ ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳಿದ್ಲು. ಏನಿಲ್ಲ ನಳಿನಿ, ನೀನು ಹೇಳಿದ ಕತೆ ಕೇಳ್ತಾ ಇದ್ರೆ ನನಗೂ ಕೂಡ ಆಶ್ಚರ್ಯ ಆಗ್ತಿದೆ. ನೀನು ಇಷ್ಟೊಂದು ಬೋಲ್ಡಾಗಿ ನಿರ್ಧಾರ ತೊಗೊಳ್ತೀಯಾ, ಬೋಲ್ಡಾಗಿ ಮಾತಾಡ್ತೀಯಾ, ಹೆಂಗೆ ಲೈಫ್ನ ಲೀಡ್ ಮಾಡ್ತೀಯ ಅಂತ ನಿಜವಾಗ್ ನನಗೆ ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ನಾನು ಈ ಥರ ಲೈಫ್ನ ನೀನು ಲೀಡ್ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಅವಳ ಕತ್ತಿನ ಮೇಲಿದ್ದ ಕೂದಲನ್ನು ಹಿಂದಕ್ಕೆ ಸರಿಸುತ್ತಾ ಅಂದೆ. ಅವಳು ಸಣ್ಣದಾಗಿ ನಕ್ಕು. ಬೋಲ್ಡ್ ಅಂದರೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಖಾಸಗಿ ಆಸೆಗಳು, ಫ್ಯಾಂಟಸಿಗಳು ಇರ್ತಾವಲ್ವೇ ಬಾವ. ಕೆಲವರು ಅದನ್ನು ಹೊರಗೆ ಹೇಳ್ಕೊಳ್ಳಲ್ಲ ಅಷ್ಟೇ. ಆದರೆ ನಿನಗೆ ಸಿಕ್ಕಿರೋ ಈ ಕೆಲವು ಕ್ಷಣಗಳನ್ನು ನಾನು ಪೂರ್ತಿಯಾಗಿ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಅಂತ ಅಂದ್ಲು. ನಾನು ಅವಳ ನಯವಾದ ಕೆನ್ನೆಯನ್ನು ಸವರುತ್ತಾ, ಅದು ಸರಿ, ಆದರೆ ನಿನ್ನ ಈ ಗಂಡನಿಗೆ ಈ ಟ್ಯಾಟೂ ಎಂದಾದರೂ ಕಣ್ಣಿಗೆ ಬಿದ್ದರೆ ಏನು ಹೇಳ್ತೀಯಾ ಅಂತ ನಾನು ಕುತೂಹಲದಿಂದ ಪ್ರಶ್ನೆ ಕೇಳಿದೆ. ನಳಿನಿ ಕೀಟಲೆಯ ನಗೆಯೊಂದಿಗೆ, ಅಯ್ಯೋ ಬಾವಾ, ಅವರಿಗೆ ನನ್ನ ಸೀರೆ ಉಡೋ ಶೈಲಿ, ನನ್ನ ಅಂದ ನೋಡಿ ಖುಷಿ ಪಡೋದಷ್ಟೇ ಗೊತ್ತು. ಮನೆಗೆ ಬಂದರೆ ಆಫೀಸ್ ಕೆಲಸ, ಅದು ಇದು, ಲ್ಯಾಪ್ಟಾಪು, ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿಬಿಟ್ಟು ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಬಿಡ್ತಾರೆ. ಇಷ್ಟೆಲ್ಲ ಹತ್ತಿರದಿಂದ ಗಮನಿಸೋ ತಾಳ್ಮೆ ಅವ್ರಿಗೆ ಎಲ್ಲಿದೆ? ಅಕಸ್ಮಾತ್ ನೋಡಿದ್ರು ಫ್ರೆಂಡ್ಸ್ ಜೊತೆ ಸ್ಪಾಗ್ ಹೋದಾಗ ಸುಮ್ಮನೆ ಟ್ರೈ ಮಾಡಿದೆ ಅಂತ ಹೇಳಿದ್ರೆ ಮುಗ್ದೇ ಹೋಯ್ತಲ್ವಾ? ಅವ್ರಿಗೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಅಂತ ಹೇಳಿ ನನ್ನ ತುಟಿಯ ಮೇಲೆ ಮೆಲ್ಲನೆ ಹೊತ್ತಿದ್ಲು. ಅವಳ ಆ ಮಾತುಗಳಲ್ಲಿದ್ದಂತಹ ದೃಢತೆ, ಆತ್ಮವಿಶ್ವಾಸ ಮತ್ತು ಜಾಣ ಮೆಚ್ಚುಗೆ ನೋಡಿ ನನಗೂ ಕೂಡ ಒಂದು ಕ್ಷಣ ನಗು ಬಂತು. ಸರಿ, ಇವತ್ತು ರಾತ್ರಿ ನಿನ್ನ ಪ್ಲ್ಯಾನ್ ಏನು? ಆಫೀಸ್ನಿಂದ ಅವರು ಪಿಕಪ್ ಮಾಡೋಕ್ಕೆ ಬರೋದು ಎಷ್ಟು ಗಂಟೆಗೆ ಅಂತ ನಾನು ಕೇಳಿದ್ದೆ. ಅವರು ಬರೋದು 8 ಗಂಟೆ ಮೇಲೆ ಆಗುತ್ತೆ ಅಂದಿದ್ದಾರೆ. ಅಲ್ಲಿವರೆಗೂ ನಾನು ಪೂರ್ತಿಯಾಗಿ ನಿಮ್ಮವಳು. ನಿನಗೆ ಹೇಗೆ ಬೇಕೋ ಹಾಗೆ ನನ್ನ ಜೊತೆ ಸಮಯ ಕಳೆಯಬಹುದು ಅಂತ ಪ್ರೀತಿಯಿಂದ ನನ್ನ ಕುತ್ತಿಗೆಯನ್ನು ಬಿಗಿಯಾಗಿಯೇ ಅಪ್ಪಿಕೊಂಡ್ಳು. ಅವಳ ಒಂದು ದೇಹದಿಂದ ಬರ್ತಾ ಇರೋವಂತಹ ಸುಗಂಧ, ಅಂದರೆ ಅವಳು ಬಳಸಿರುವಂಥ ಪರ್ಫ್ಯೂಮ್ ಅದ್ಭುತವಾಗಿತ್ತು. ಬೆಚ್ಚಗಿನ ಸ್ಪರ್ಶ ನನ್ನಲ್ಲಿ ಹೊಸ ಅಲೆಯನ್ನೇ ಎಬ್ಬಿಸಿತು. ನಾನು ಅವಳನ್ನು ಹಾಸಿಗೆ ಮೇಲೆ ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡು ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಿದೆ. ಅವಳ ಕಣ್ಣುಗಳಲ್ಲಿ ಆಸೆ ಮತ್ತು ಪ್ರೀತಿಯ ರಸಪಾಕ ತುಂಬಿ ತುಳುಕ್ತಾ ಇತ್ತು. ನಾನು ಮೆಲ್ಲನೆ ಅವಳ ಕಿವಿಯ ಬಳಿ ಹೋಗಿ, ಹಾಗಾದರೆ ಆ ರಾತ್ರಿಯ ಪ್ರತಿಯೊಂದು ಕ್ಷಣವೂ ನೆನಪಿನಲ್ಲಿ ಉಳಿಯುವಂತೆ ಮಾಡೋಣವೇ ಅಂತ ನಾನು ಪಿಸುಗುಟ್ಟಿದ್ದೆ. ನಳಿನಿ ಮುಗುಳ್ನಗುತ್ತಾ ಕಣ್ಣು ಮುಚ್ಚಿ ತನ್ನ ಸಮ್ಮತಿಯನ್ನು ಸೂಚಿಸುವಂತೆ ನನ್ನನ್ನು ತನ್ನ ವಶಕ್ಕೆ ತೆಗೆದುಕೊಂಡ್ಳು. ಆ ಹೋಟೆಲ್ ಕೊಠಡಿಯ ಏಕಾಂತದಲ್ಲಿ ನಾವಿಬ್ಬರು ಪ್ರಪಂಚವನ್ನೇ ಮರೆತು ಪ್ರೀತಿಯ ಸಾಗರದಲ್ಲಿ ಆಳವಾಗಿ ಮುಳುಗಿ ಹೋಗಿದ್ವಿ. ಈ ಕಥೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.